ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿರುವ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್. ಅದರಲ್ಲೂ ಟಾಕ್ಸಿಕ್ನಲ್ಲಿನ ಯಶ್ ಅವರ ಕ್ಯಾರೆಕ್ಟರ್ ಲುಕ್ ಟೀಸರ್ ರಿಲೀಸ್ ಆದ ನಂತರ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ವಿವಾದಕ್ಕೂ ಗುರಿಯಾಯಿತು. ಮುಖ್ಯವಾಗಿ ಟೀಸರ್ನಲ್ಲಿ ಕೆಲ ವಯಸ್ಕ ದೃಶ್ಯಗಳಿವೆ, ಅಂದರೆ ಅಡಲ್ಟ್ ದೃಶ್ಯಗಳಿವೆ ಅನ್ನೋ ಕಾರಣಕ್ಕೆ ಕೆಲವರು ಚಿತ್ರತಂಡದ ವಿರುದ್ಧ ತಿರುಗಿ ಬಿದ್ದಿದ್ರು. ಪ್ರಕರಣ ಕೂಡ ದಾಖಲಾಗಿತ್ತು. ಇದೀಗ ಟಾಕ್ಸಿಕ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಬಾರಿ ಧರ್ಮದ ವಿಚಾರ ಟಾಕ್ಸಿಕ್ ಟೀಸರ್ ಜೊತೆ ತಳುಕು ಹಾಕೊಂಡಿದೆ. ಈಗಾಗಲೇ ಟಾಕ್ಸಿಕ್ ಟೀಸರ್ನಲ್ಲಿ ನಾವೆಲ್ಲರೂ ನೋಡಿದಂತೆ ಹೀರೋ ಯಶ್ ಅವರು ಕಾರ್ನಲ್ಲಿ ಲೈಂಗಿಕ ಕ್ರಿಯೆಯನ್ನು ನಡೆಸುವಂತಹ ದೃಶ್ಯ ಇದೆ. ಇದೇ ಕಾರಿನ ದೃಶ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಗರಂ ಆಗಿದೆ. ಸಿನಿಮಾದಲ್ಲಿ ದೇವದೂತ ಸಂತ ಮಿಕಯೇಲ್ ಅವರಿಗೆ ಅಪಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಕ್ರೈಸ್ತ ಸಮುದಾಯ ಟಾಕ್ಸಿಕ್ ವಿರುದ್ಧ ತಿರುಗಿ ಬಿದ್ದಿದೆ. ದೇವದೂತರ ಮುಂದೆ ಅಶ್ಲೀಲ ದೃಶ್ಯಗಳನ್ನ ಚಿತ್ರೀಕರಣ ಮಾಡಲಾಗಿದೆ ಅಂತ ಆರೋಪಿಸಿದೆ. ಹಾಗೆಯೇ ಕೂಡಲೇ ಈ ದೃಶ್ಯವನ್ನ ಯೂಟ್ಯೂಬ್ನಿಂದ ತೆಗೆದು ಹಾಕಬೇಕು ಅಂತ ಕ್ರೈಸ್ತರ ಒಕ್ಕೂಟ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೊಟ್ಟಿದೆ. ಇದಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಗೃಹ ಸಚಿವರು, ಸೆನ್ಸಾರ್ ಬೋರ್ಡ್ಗೂ ಕೂಡ ದೂರು ನೀಡಲಾಗಿದ್ದು, ಚಿತ್ರತಂಡ ಕ್ರೈಸ್ತರಲ್ಲಿ ಕ್ಷಮೆಯನ್ನ ಕೇಳಬೇಕು ಅಂತಾನೂ ಒತ್ತಾಯಿಸಿದೆ. ಹಾಗಾಗಿ ಈ ವಿಚಾರ ಮುಂದೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ.